ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MIS ಮಲ್ಲಪ್ಪ ಜೋತವ. ನಮ್ಮ ಕಮಲ್ ಹಾಸನ್ ಅವರು ಕ್ಷಮೆ ಅಥವಾ ವಿಷಾದ ವ್ಯಕ್ತಪಡಿಸಿದ್ರೆ ಹೋಗಿಬಿಡ್ತಿತ್ತು ಅಷ್ಟರಲ್ಲೇ. ಆದರೆ ಅವರು ಏನು ಜಿದ್ದಿಗೆ ಬಿದ್ದಂಗೆ ಅನಿಸ್ತಾ ಇದೆ. ಈಗಾಗಲೇ ಭಾಷಾಶಾಸ್ತ್ರಜ್ಞರ ಜೊತೆ ಮಾತಾಡಬೇಕಾಗಿತ್ತು ಅವರು. ಅಂದರೆ ಸ್ವತಃ ಭಾಷಾಶಾಸ್ತ್ರಜ್ಞರು ಅಲ್ಲ ಅವರು. ಅಂದಾಗ ಭಾಷೆ ಬಗ್ಗೆ ಏನಕ್ಕೇನು ಹೇಳಿಕೊಡುವಂಥದ್ದು ತಪ್ಪದು. ಯಾಕಂದರೆ ಕನ್ನಡದ ಶ್ರೇಷ್ಠ ನ್ಯಾಯಾಧೀಶರಾದಂಥ ನಮ್ಮ ಸಂತೋಷ್ ಹೆಗಡೆ ಅವರು ಸಹಿತ ವಿಷಾದ ವ್ಯಕ್ತಪಡಿಸಬೇಡಪ್ಪ ಅನ್ನೋಂಥ ಸಲಹೆಯನ್ನು ಕೊಟ್ಟರು ಅವರು. ಮತ್ತು ಕ್ಷಮೆ ಕೇಳಿದರಷ್ಟೇ ಚಿತ್ರ ಬಿಡುಗಡೆ ಅಂತ ಇವತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ M ನರಸಿಂಹಲು ಅವರು ನೇರವಾಗಿ ಹೇಳಿದರು, ನಮ್ಮನ್ನು ಬಿಡುಗಡೆ ಮಾಡಿ ಕೊಡೋದಲ್ಲಪ್ಪ, ಅದು ನಾವು ವಿರೋಧ ಮಾಡ್ತೀವಿ ಅಂಥೇಳಿ. ಅದಕ್ಕೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ರಾಜ್ಕಮಲ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಇದ್ದವರು ಹೈಕೋರ್ಟ್ ಮೆಟ್ಟಲೇರಿಗೆ ಹೆಚ್ಚಿದ್ದಾರೆ, ನಮ್ಮ ಪರ್ಮಿಷನ್ ಕೊಡ್ರಿ ಅಂತೇಳಿ. ಅದರಲ್ಲೂ ವಾಣಿಜ್ಯ ಮಂಡಳಿಗೆ ಹಕ್ಕಿಲ್ಲ ಅಂತಲೂ ಮಾತಾಡಿದ್ದಾರೆ. ಇವೆಲ್ಲ ಬೇಕಾಗಿತ್ತ ಅಂತ ಇಷ್ಟನ್ನು ಮುಗಿಸಿ ಹೋಗುವಂಥದ್ದು. ಇದು ಉಗುರಿನ ಹೋಗೋದು ಕೊಳ್ಳೆ ಹಿಡಿದ್ರು ನಮ್ಮಲ್ಲ. ಹಂಗಾಯ್ತು ಕಮಲ್ ಹಾಸನ್ ಪರಿಸ್ಥಿತಿ. ಅದೇ ಕಾಲಕ್ಕೆ ಚೇತನ್ ಅನ್ನುವಂಥ ಒಬ್ಬ ನಟನೂ ಸಹಿತ ಹೇಳಿದರು, ಅಹಂಕಾರದ ಇವ್ರಿಗೆ ಅಂತ. ಇರಲಿ, ಏನದನ್ನು ಒದ ಅಹಂಕಾರ ಇರ್ಬೋದು, ಸ್ವಾಭಿಮಾನ ಇರ್ಬೋದು. ಸ್ವಾಭಿಮಾನಕ್ಕೆ ಅಹಂಕಾರಕ್ಕೆ ಭಾಳ ಅಂತರ ಇಲ್ಲ. ಹಠ ಹಿಡಿದ್ರೆ ಅಹಂಕಾರ ಆಗ್ತದೆ. ತಪ್ಪನ್ನು ತಿಳ್ಕೊಂಡ ಹೌದಪ್ಪ ಅದು ಸರಿ ಅಂದ್ರೆ ಅಲ್ಲೇ ಮುಗಿದು ಬಿಡ್ತದೆ. ಇಂತಹ ಪ್ರಸಂಗವನ್ನು ಕಮಲ್ ಹಾಸನ್ ತಾವು ಹೇಳ್ಕೊಂಡಿದ್ದಾರೆ ಅಂತ ಈಗ ಅನಿಸ್ತಾ. ಯಾಕೋ ಆರಂಭದಲ್ಲಿ ಒಂದಿಷ್ಟು ಬುದ್ಧಿವಂತರಿದ್ದಾರೆ.